ಯುವಕರ ತಂಡಕ್ಕೆ ಇದು ಎಂಕರೇಜ್ ಮಾಡಬೇಕು ಅನ್ನೋದು ಕೂಡ ಸ್ವರಾಮೃತದ ಒಂದು ಇದು. ಹೇಳ್ತೀನಿ, ಅಪ್ಪು ಇಸ್ ಮೈ ಹಸ್ಬೆಂಡ್ ಅಂತ ಹೇಳ್ತೀನಿ. ಅಪ್ಪು ಸರ್ನ ಯಾವತ್ತೂ ಮರೆಯಕ್ಕಾಗಲ್ಲ. ಈ ಯಾವುದಾದ್ರೂ ಸ್ವರಾಮೃತ ಕಾರ್ಯಕ್ರಮದಿಂದ ಅವ್ರಿಗೆ ನಮ್ಮೆಲ್ಲರ ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸ್ತಾ ಅವರನ್ನ ಸ್ಮರಿಸೋಣ. ದೇವರು ಅಲ್ಲೂ ಚೆನ್ನಾಗಿಟ್ಟಿರ್ಲಿ. ಫಸ್ಟ್ ಸಿಂಗಿಂಗ್ ಕಾಂಪಿಟೇಷನ್ ಅಲ್ಲಿ ಬಂದಿದ್ದು ತುಂಬಾ ಚೆನ್ನಾಗಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟ್ ನಿಮಗೆ ಅವಕಾಶ ಕೊಟ್ಟರೆ ಯಾವ ಸಾಂಗ್ ಹೇಳ್ತೀರಾ? ಕಾಣದಂತೆ ಬಾಯೋದು ನೀನೇ, ಮಾತು ನೀನೇ, ಮನಸ್ಸೆಲ್ಲ ನೀನೇ. ಬೆಂಗಳೂರಿಗೆಲ್ಲ ನಾವು ಹೋಗ್ಬೇಕಿತ್ತು ಈ ತರ ಪ್ರೋಗ್ರಾಮ್ಸ್ಗೆ, ಬಟ್ ಇದು ನಮ್ ತುಮಕೂರಲ್ಲಿ ಬಂದಿರೋದು ನಮಗೆ ತುಂಬಾ ಸಂತೋಷ ಆಗಿದೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀವೇ ರಾಜಕುಮಾರ. ಈಗ್ಲಾದ್ರೂ ಸ್ವಲ್ಪ ಎಂಜಾಯ್ ಮಾಡಿದ್ದಾರೆ ಗಂಡ ಮನೆ ಮಕ್ಳು ಎಲ್ಲರನ್ನೂ ಮರ್ತು. ಮ್ಯಾಮ್, ನಾವು ಶಿರಾಗಟ್ಟಿಯಿಂದ ಬಂದಿದ್ದೀವಿ. ಸ್ವರಾಮೃತ ಅಂತ ಹೆಸರಿಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ನನ್ಗನ್ಸುತ್ತೆ. ಮ್ಯಾಮ್, ಎಲ್ಲಿಂದ ಬಂದಿರೋದು ನೀವು? ತುಮಕೂರೇ? ಈಗ ಹೇಳಿದ್ರಲ್ಲ ನೀರ ಬಿಟ್ಟು ಅಂತ ತುಂಬಾ ಚೆನ್ನಾಗಿ ಆತರ ಕೇಳಕ್ ಒಂಥರ ಇಂಪು. ಇಂಥದ್ದೆಲ್ಲ ನಾವು ಹುಡ್ಕೊಂಡು ಬೆಂಗಳೂರಿಗೆ ಹೋಗ್ಬೇಕಿತ್ತು, ಅಲ್ಲಿ ದುಡ್ಡು ಕೊಟ್ಟು ಹೋಗ್ತಾ ಇದ್ವಿ. ಬಟ್ ಇದು ತುಂಬಾ ಚೆನ್ನಾಗ. ತಾಯಿ ನಿನ್ನ ಮಾಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಶ್ವೇತಾ ಕೊಟ್ರೇಶ್. ಇವತ್ತು ನಾನು ತುಮಕೂರಿನ ಹೈಸ್ಕೂಲ್ ಫೀಲ್ಡ್ಗೆ ಬಂದಿದ್ದೀನಿ. ಹೈಸ್ಕೂಲ್ ಫೀಲ್ಡ್ಗೆ ಯಾಕೆ ಬಂದಿದ್ದೀನಿ ಅಂತ ನೀವು ತಿಳ್ಕೊಬೇಕಾ? ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವತ್ತು ನಾನು ಯಾಕೆ ತುಮಕೂರಿನ ಹೈಸ್ಕೂಲ್ ಫೀಲ್ಡಿಗೆ ಬಂದಿದ್ದೀನಿ ಅಂದ್ರೆ, ಇವತ್ತು ಇಲ್ಲಿ ಒಂದು ಸಂಗೀತ ಕಾರ್ಯಕ್ರಮ ನಡೀತಾ ಇದೆ. ಅದ್ರ ಹೆಸರೇನು ಅಂದ್ರೆ ಸ್ವರಾಮೃತ ಅಂತ. ಅದು ಕೂಡ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲಿ ನಡೀತಾ ಇದೆ. ಅಪ್ಪು ಆಲಾಪ ಅಂತ. ಯಾರೆಲ್ಲ ಮ್ಯೂಸಿಕ್ ನ ಇಷ್ಟಪಡ್ತೀರಾ, ಯಾರೆಲ್ಲ ಸಾಂಗ್ ನ ಚೆನ್ನಾಗಿ ಹೇಳ್ತೀರಾ, ಅವರೆಲ್ಲ ಬಂದ್ಬಿಟ್ಟು ಇಲ್ಲಿ ನಿಮ್ಮ ಹೆಸರನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಸಾಂಗ್ ನ ಹೇಳ್ಬಹುದು. ಬನ್ನಿ, ಇಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಯಾವ್ಯಾವ ಊರಿಂದ ಬಂದಿದ್ದಾರೆ, ಹಾಗೆ ಯಾವೆಲ್ಲ ಸಾಂಗ್ ನ ಹೇಳ್ತಾರೆ ಅಂತ ಕೇಳೋಣ. ಬನ್ನಿ 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 ಬನ್ನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಸ್ವರಾಮೃತ ತುಮಕೂರು ಸಿಂಗ್ಸ್ ಟುಗೆದರ್, ಅಪ್ಪು ಆಲಾಪ, ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಬನ್ನಿ, ಈ ಕಾರ್ಯಕ್ರಮ ಹೇಗ್ ನಡೀತಾ ಇದೆ, ಯಾರೆಲ್ಲ ಇಲ್ಲಿ ಸೇರ್ಕೊಂಡಿದ್ದಾರೆ, ಯಾರೆಲ್ಲ ಯಾವ ಸಾಂಗ್ ನ ಹೇಳ್ತಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಗೆ ಈ ಕಾರ್ಯಕ್ರಮ ಹೇಗ್ ನಡೀತಾ ಇದೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿ. ಬನ್ನಿ ಹೋಗೋಣ. ಮೊದಲು ಇಲ್ಲಿ ನಾವು ನಮ್ಮ ಹೆಸರನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಆನ್ಲೈನ್ ರಿಜಿಸ್ಟ್ರೇಷನ್ ಕೂಡ ಇರುತ್ತೆ, ಬಟ್ ನಾವು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ, ಅದಕ್ಕೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾ ಇದೀವಿ. ಇಲ್ಲಿ ನಾನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದೀನಿ ನನ್ನ ನೇಮ್ನ. ಬನ್ನಿ ಒಳಗಡೆ ಹೋಗೋಣ, ಯಾವ ತರ ಕಾರ್ಯಕ್ರಮ ನಡೀತಾ ಇದೆ ಅಂತ ನಿಮಗೆ ತೋರಿಸ್ತೀನಿ. ಬನ್ನಿ ಬನ್ನಿ. ಮ್ಯಾಮ್ ನಮಸ್ತೆ. ನಮಸ್ತೆ ಮ್ಯಾಮ್, ನಿಮ್ಮ ಹೆಸರು? ನನ್ನ ಹೆಸರು ರೇಖಾ ಕುಮಾರ್. ಮ್ಯಾಮ್, ಇದು ಸ್ವರ ಅಮೃತ ಅಂತ ಫಂಕ್ಷನ್ ನಡೀತಿದೆಯಲ್ವಾ, ಇದು ಆರ್ಗನೈಸರ್ ಯಾರು? ನಾವೇ ಮೇಡಮ್. ಸ್ವರ ಅಮೃತ ಅಂದ್ರೆ ಎಲ್ಲರ ಸ್ವರಗಳನ್ನ ಸೇರಿಸುವಂತ ಕೆಲಸ ಮಾಡಬೇಕು. ಹಾಗೆ ತುಂಬಾ ಜನ ಬಾತ್ರೂಮ್ ಸಿಂಗರ್ಸ್ ಇರ್ತಾರೆ, ಅಥವಾ ಅವ್ರಿಗೆ ಹಾಡ್ಬೇಕು ಅಂತ ಇಷ್ಟ ಇರುತ್ತೆ, ಆಮೇಲೆ ಒಬ್ಬೊಬ್ರೆ ಹಾಡಕ್ಕೆ ಎದುರ್ಕೋತಾರೆ. ಅದಕ್ಕೋಸ್ಕರ ಈ ವೇದಿಕೆನ ಅವ್ರಿಗೋಸ್ಕರ ಸೃಷ್ಟಿ ಮಾಡಿರೋದೇ ಸ್ವರಾಮೃತ ತಂಡ, ತುಮಕೂರು ಸಿಂಗ್ಸ್ ಟುಗೆದರ್ ಕಾರ್ಯಕ್ರಮ. ಮ್ಯಾಮ್, ಇದನ್ನ ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲೇ ಮಾಡ್ಬೇಕು ಅಂತ ಯಾಕೆ ಅನಿಸ್ತು? ಯಾಕಂದ್ರೆ ಹೋದ ತಿಂಗಳು ಅವ್ರದ್ದು ಬರ್ತ್ಡೇ ಆಯ್ತು, ಸೊ ನಾವು ಅವ್ರಿಗೆ ಏನಾದ್ರು ಡೆಡಿಕೇಟ್ ಮಾಡ್ಬೇಕು ಈ ಕಾರ್ಯಕ್ರಮನ, ಫಸ್ಟ್ ಕಾರ್ಯಕ್ರಮ. ಯಾಕಂದ್ರೆ ಮನುಷ್ಯ ಸತ್ತ ಮೇಲೆ ಎಷ್ಟೊಂದು ಕೆಲಸ ಮಾಡಿದಾನೆ ಅಂತ ಹೇಳಿದ್ದು ಅಂತ ವ್ಯಕ್ತಿ ಅವರು. ಸೊ ನಮ್ಗೆ ಅವ್ರದ್ದೇ ಮಾಡ್ಬೇಕು ಅಂತ ನಾವು ಅಪ್ಪು ಆಲಾಪ ಅಂತ ಹೇಳ್ಬಿಟ್ಟಿಟ್ಟು ಆ ಕಾರ್ಯಕ್ರಮನ ಇವತ್ತು ಮಾಡ್ತಾ ಇದೀವಿ. ಪುನೀತ್ ರಾಜ್ಕುಮಾರ್ ಅಭಿಮಾನಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಖಂಡಿತ ಖಂಡಿತ.
ಮ್ಯಾಮ್ ಇದು ಈ ವರ್ಷನೇ ಶುರು ಮಾಡಿದ್ದ ಅಥವಾ ಇದಕ್ಕಿಂತ ಮುಂಚೆ ಏನಾದ್ರು ಮಾಡಿದ್ರಾ? ಇಲ್ಲ, ಇದಕ್ಕಿಂತ ಮುಂಚೆ ಬೇರೆ ಬೇರೆ ಕಾರ್ಯಕ್ರಮಗಳು ನಾನು ಮಾಡ್ತಾ ಇರ್ತೀನಿ. ಬಟ್ ನಮ್ದು ಸ್ವರಾಮೃತ ಅಂತ ಹೇಳಿ ನಾವು ಇದನ್ನ ಮಾಡಿ ಸ್ಟಾರ್ಟ್ ಮಾಡ್ತಾ ಇರೋದು ಮೊದಲನೇ ಪ್ರೋಗ್ರಾಮು. ಇದೇ ಸಕ್ಸಸ್ಫುಲ್ ಇವೆಂಟ್. ನಿಜ ನಮ್ಗೆ ಇಷ್ಟೊಂದು ಕ್ರೌಡ್ ಬರುತ್ತೆ, ಇಷ್ಟೊಂದು ಜನ ತುಮಕೂರವರು ಏನೋ ಸಂಗೀತಕ್ಕೆ ಎಷ್ಟೊಂದು ಸಪೋರ್ಟ್ ಮಾಡ್ತಾರೆ ಅಂತ ಗೊತ್ತಾಗಿದ್ದು. ಸೊ ನಾವು ಪ್ರತಿ ತಿಂಗಳು ಇದನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಹಾಗಾದ್ರೆ ಈಗ ರೆಸ್ಪಾನ್ಸ್ ನೋಡಿ ನೀವು ಮುಂದೆ ಇದನ್ನ ಕಂಟಿನ್ಯೂ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಖಂಡಿತ. ತುಂಬಾ ಜನ ಕೇಳಿದ್ರು ದುಡ್ಡಿದ್ಯಾ ಅಂತ. ಇಲ್ಲ, ಫ್ರೀ ಬನ್ನಿ ಅಂತ ಹೇಳಿದ್ರೆ. ಆದ್ರೆ ನೆಕ್ಸ್ಟ್ ಮಂತ್ ಇಂದ ಖಂಡಿತ ಉಚಿತ ಕೊಡಲ್ಲ. ಉಚಿತ ಕೊಡ್ಲೂಬಾರ್ದು, ಚೆನ್ನಾಗಿರಲ್ಲ. ಫಸ್ಟ್ ಟೈಮ್ ಅಂತ ಈಗ ಫ್ರೀ ಆಗಿ ಮಾಡ್ತಾ ಇದ್ರ, ನೆಕ್ಸ್ಟ್ ಟೈಮ್ ಇಂದ ಇದಕ್ಕೆ ಪೇ ಮಾಡ್ಬೇಕಾಗುತ್ತೆ? ಕಡಿಮೆ, ತುಂಬಾ ಕಡಿಮೆ, ಉಚಿತಕ್ಕಿಂತ ತುಂಬಾ ಕಡಿಮೆ ಪ್ರವೇಶ ಶುಲ್ಕ ಇಟ್ಟು ಕಲಾವಿದರಿಗೆ ಪ್ರೋತ್ಸಾಹ ಮಾಡಬೇಕು. ಮತ್ತೆ ಯಂಗ್ ಬಡ್ಸ್ ಅವರೆಲ್ಲ ಏನು ಲಾಟ್ಸ್ ಅಂಡ್ ಫೌಂಡ್ ಇದೆ, ಅವರು ಇಡೀ ತಂಡ, ಯುವಕರ ತಂಡ ಎಲ್ಲ ಓದ್ತಾ ಇರೋಂಥವ್ರು, ಸಂಗೀತ ಕಲಿತು ಕೆಲ್ಸಕ್ಕೆ ಹೋಗ್ತಾ ಇರೋಂಥವ್ರು, ಜಸ್ಟ್ ಒಂದು 25 years ಓಲ್ಡ್ ಅಷ್ಟೇ ಅವರೆಲ್ಲ, ಅದ್ರೊಳಗಿರೋರೇ ಕಲಾವಿದ್ರು. ಸೊ ನಾವು ಯುವಕರ ತಂಡಕ್ಕೆ ಇದು ಎಂಕರೇಜ್ ಮಾಡಬೇಕು ಅನ್ನೋದು ಕೂಡ ಸ್ವರಾಮೃತದ ಒಂದು ಇದು. ನಮ್ ಇಲ್ಲಿ ಎಲ್ಲ ಒಟ್ಟಿಗೆ ಸರಿ ಹಾಡು ಹೇಳ್ಬೇಕು ಅಥವಾ ಸ್ಟೇಜ್ ನಲ್ಲಿ ಇಂಟ್ರೆಸ್ಟ್ ಬಂದು ಹಾಡು ಹೇಳ್ಬೋದಾ? ಅದನ್ನ ಮುಂದಿನ ಬರುವ ದಿನಗಳಲ್ಲಿ ಮಾಡ್ಬೇಕು ಅಂತ ಇದ್ದೀವಿ, ಓಪನ್ ಮೈಕ್. ಸೊ ಅದಕ್ಕೂ ಕೂಡ ನಾವು ಪ್ಲಾನ್ ಮಾಡಿದೀವಿ ಆಲ್ರೆಡಿ. ತುಂಬಾ ಜನ ಕೇಳಿದ್ದಾರೆ, ಹಾಗಾಗಿ ಅದು ಓಪನ್ ಮೈಕ್ ಕೂಡ ಮಾಡ್ತಾ ಇದ್ದೀವಿ ಫ್ಯೂಚರ್ ಅಲ್ಲಿ ಸ್ವರಾಮೃತದಿಂದ. ಹಾಗೆ ಈಗ ಎಲ್ಲರೂ ಸೇರಿ ಅವ್ರು ಹೇಳ್ಕೊಡ್ತಾರೆ, ನಾವು ಹೇಳೋದು. ಅದೇ ನೆಕ್ಸ್ಟ್ ಟೈಮ್ ಇಂದ ಎಲ್ರಿಗೂ ಹಾಡು ಹೇಳೋಕೆ ಅವಕಾಶ ಇರುತ್ತೆ ಅಂತ ಹೇಳ್ತೀವಿ. ಖಂಡಿತ ಎಲ್ಲರಿಗೂ ಅವಕಾಶ ಇರುತ್ತೆ. ಅದೇ ಇದೇ ಪ್ಲೇಸ್ ಅಲ್ಲೇ ಆರ್ಗನೈಸ್ ಮಾಡ್ತಾ ಅಥವಾ ಬೇರೆ ಪ್ಲೇಸ್ ಏನಾದ್ರು ಮಾಡಿ? ಖಂಡಿತ ಇದೇ ಪ್ಲೇಸ್ ಅಲ್ಲಿ ಆರ್ಗನೈಸ್ ಆದ್ರೂ ಮಾಡ್ತೀವಿ, ಮತ್ತೆ ಬೇರೆ ಬೇರೆ ಪ್ಲೇಸಸ್ ಮಾಡ್ತೀವಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಮ್ಯಾಮ್ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ರೂಪಾ ಅಂತ. ನೀವೆಲ್ಲಿಂದ ಬಂದಿರೋದು? ಮ್ಯಾಮ್ ನಾವು ಶಿರಾಗೇಟಿಯಿಂದ ಬಂದಿದ್ದೀವಿ. ಶಿರಾಗೇಟಿಂದ ಬಂದಿದ್ದೀರಾ ಮ್ಯಾಮ್? ಇಲ್ಲಿ ಇದು ಸ್ವರಾಮೃತ ಈ ತರ ಫಂಕ್ಷನ್ ನಡೀತಾ ಇದೆ ಅಂದ್ರೆ ನಿಮ್ಗೆ ಹೇಗೆ ಗೊತ್ತಾಯ್ತು? ಮೇಡಮ್ ನಮ್ಮ ಫ್ರೆಂಡೇನೆ ಅವ್ರು, ರೇಖಾ ಅನ್ನೋರು, ಅವರಿಂದಾನೇ ಗೊತ್ತಾಯ್ತು. ಮತ್ತೆ ಇದೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬಂದ್ವಿ. ತುಮಕೂರಲ್ಲಿ ಇದು ಫಸ್ಟ್ ಟೈಮ್ ಆಗ್ತಾ ಇರೋದು, ತುಂಬಾ ಖುಷಿ ಇದೆ. ಮನೆಯಲ್ಲಿರೋರ್ಗಂತೂ ತುಂಬಾ ಎಂಟರ್ಟೈನಿಂಗ್ ಇದು. ಮತ್ತೆ ಈಗ ಹಾಲಿಡೇಸ್ ಇರೋದ್ರಿಂದ ಎಲ್ರಿಗೂ ಒಂಥರ ಖುಷಿ ಅನ್ಸುತ್ತೆ ಈ ತರ ಪ್ರೋಗ್ರಾಮ್ ಅಟೆಂಡ್ ಮಾಡಕ್ಕೆ. ನಮಗೂ ಎಲ್ಲ ತುಂಬಾ ಇಷ್ಟ ಆಯ್ತು, ಬಂದಿದ್ದೀವಿ ಮೇಡಮ್. ಮ್ಯಾಮ್ ನೀವು ಮ್ಯೂಸಿಕ್ ಏನಾದ್ರು ಕಲ್ತಿದ್ದೀರಾ? ಕಲ್ತಿಲ್ಲ ಮೇಡಮ್, ಮ್ಯೂಸಿಕ್ ತುಂಬಾ ಇಂಟ್ರೆಸ್ಟ್ ಇದೆ. ಮನೆಯಲ್ಲೆಲ್ಲ ಹಾಡ್ತಾ ಇರ್ತೀವಿ. ಮನೆಯಲ್ಲ ಹಾಡು ಹೇಳ್ತೀರಾ? ಅದಕ್ಕೋಸ್ಕರ ಇಲ್ಲಿಗೆ ಬಂದಿರೋದು ನೀವು? ಎಸ್ ಮ್ಯಾಮ್. ನೆಕ್ಸ್ಟ್ ಟೈಮ್ ಏನಾದ್ರು ನಿಮಗೆ ಇಲ್ಲಿ ಹಾಡಕ್ಕೆ ಚಾನ್ಸ್ ಸಿಕ್ಕರೆ ಹಾಡು ಹೇಳ್ತೀರಾ? ಓ ಶೋರ್ ಮ್ಯಾಮ್. ಯಾವ ಸಾಂಗ್ ಹೇಳ್ತೀರಾ? ಮ್ಯಾಮ್ ಇನ್ನೂ ಅದು ಯೋಚನೆ ಮಾಡಿಲ್ಲ. ಮನೇಲಿ ತುಂಬಾ ಆಡ್ತಾ ಇರ್ತೀನಿ, ಹೇಳ್ತೀನಿ. ಚೆನ್ನಾಗಿರೋದು ಯಾವ್ದಾದ್ರು ಮೂವಿ ಸಾಂಗ್ ಇಷ್ಟನಾ ಅಥವಾ ಭಕ್ತಿ ಗೀತೆ ಇಷ್ಟ ಅಥವಾ ಭಾವಗೀತೆ ಇಷ್ಟನಾ ನಿಮಗೆ? ಮೂವಿ ಸಾಂಗ್ ಮ್ಯಾಮ್. ಮೂವಿ ಸಾಂಗ್ ಹೇಳೋದಾದ್ರೆ ಯಾವ ಹೀರೋ ಸಾಂಗ್ ಹೇಳ್ತೀರಾ? ನನಗೆ ರವಿಚಂದ್ರನ್ ತುಂಬಾ ಇಷ್ಟ. ಅದರದ್ದು ಯಾವ್ದಾದ್ರು ಸೆಲೆಕ್ಟ್ ಮಾಡಿ ಹೇಳ್ತೀನಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್ ನಮಸ್ತೆ. ನಮಸ್ತೆ. ಮ್ಯಾಮ್ ನಿಮ್ಮ ಹೆಸರು? ಲತಾ ನಾರಾಯಣ್. ಮ್ಯಾಮ್ ಎಲ್ಲಿಂದ ಬಂದಿರೋದು ನೀವು? ತುಮಕೂರಿಂದಾನೆ. ಮ್ಯಾಮ್ ಇಲ್ಲಿ ಈ ತರ ಫಂಕ್ಷನ್ ನಡೀತಾ ಇದೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ವಾಟ್ಸಪ್ ಅಲ್ಲಿ ನೋಡಿದೆ. ವಾಟ್ಸಪ್ ಅಲ್ಲಿ ನೋಡಿ ಹೇಳಿದ್ರು. ಆಲ್ಮೋಸ್ಟ್ ಎಲ್ಲ ವಾಟ್ಸಪ್ ಅಲ್ಲೇ. ಓಕೆ, ನಿಮಗೆ ಇಲ್ಲಿ ಯಾವ ಸಾಂಗ್ ಹೇಳ್ಬೇಕು ಅಂತ ಬಂದಿದ್ದೀರಾ? ಕನ್ನಡ ಹಳೆ ಫಿಲಮ್ ಯಾವ್ದು ಕೇಳಿದ್ರು ಬೇಕಾದ್ರೆ ನಾನೇ ಇದು ಲಿರಿಕ್ಸ್ ನೋಡ್ದೆಲ್ಲ ಹೇಳ್ತೀನಿ. ಅಷ್ಟು ಚೆನ್ನಾಗಿದೆ ಹಾಡುಗಳು ಎಲ್ಲ. ಸೆಲೆಕ್ಟ್ ಮಾಡಿರೋ ಎಲ್ಲ ಹಾಡುಗಳು ಚೆನ್ನಾಗಿದೆ. ಬಟ್ ಯಾವುದೇ ಕಾರಣಕ್ಕೂ ಈ ಪ್ರೋಗ್ರಾಮ್ ನಿಲ್ಲಿಸ್ಬೇಡಿ. ಪ್ರತಿ ತಿಂಗಳು ಪ್ರತಿ ವಾರ ಮಾಡಿದ್ರು ನಾವು ಫೀಸ್ ಕೊಟ್ಟು ಖಂಡಿತ ಬರ್ತೀವಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಸರ್ ನಮಸ್ತೆ. ನಮಸ್ತೆ. ಸರ್ ನಿಮ್ಮ ಹೆಸರು? ವಿರೂಪಾಕ್ಷ ಅಂತ. ಸರ್ ಇಲ್ಲಿ ಈ ಹೈಸ್ಕೂಲ್ ಫೀಲ್ಡ್ ಅಲ್ಲಿ ಈ ತರ ಸಾಮೃತ ಅಂತ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಮೊಬೈಲಲ್ಲಿ ನೋಡಿದ್ವು ಒಂದ್ಸರಿ. ಆಮೇಲೆ ನಮ್ಮ ಮನೆ ಹತ್ರನೇ ಒಬ್ರು ಇದ್ದಾರೆ, ಅವರು ಹೇಳಿದ್ರು ಬನ್ನಿ ಅಂತ. ಆಮೇಲೆ ನಮ್ಮ ಮನೆಯವರೆಲ್ಲ ವಾಕ್ ಬರ್ತಾ ಇರ್ತಲ್ಲ, ಅವಾಗ ಗೊತ್ತಾಗುತ್ತೆ. ಸುಮಾರು ಜನ ಬರ್ತಾರೆ ವಾಕ್, ಅವಾಗೆಲ್ಲ ಹೇಳಿರ್ತಾರೆ, ಅದರಿಂದ ಗೊತ್ತಾಯ್ತು. ಸರ್ ನಿಮ್ಗೆ ಮ್ಯೂಸಿಕ್ ಅಂದ್ರೆ ಇಷ್ಟನಾ? ಮ್ಯೂಸಿಕ್ ಅಂದ್ರೆ ಇಷ್ಟ, ಕೇಳ್ತಾ ಇರ್ತೀವಿ. ನಮ್ಮ ಮನೇಲೆಲ್ಲ ಮ್ಯೂಸಿಕ್ ಅಂದ್ರೆ ಒಂಥರ ನೆಮ್ಮದಿ ಬರುತ್ತೆ, ಚೆನ್ನಾಗಿರುತ್ತೆ ಕೇಳ್ತಾರೆ. ಏನು ಮ್ಯೂಸಿಕ್ ಏನಾದ್ರು ಕಲ್ತಿದ್ದೀರಾ? ಕಲ್ತಿದೀವಿ ಅಂದ್ರೆ ಅಷ್ಟೇನು ಆಡಕ್ ಬರಲ್ಲ, ಸುಮ್ಮನೆ. ಸರ್ ನಿಮಗೆ ಯಾವ ತರ ಸಾಂಗ್ ಇಷ್ಟ? ಮ್ಯೂ ಸಾಂಗ್ಸ್ ಅಥವಾ ಹಳೆ ರೆಕಾರ್ಡ್ಗಳಿದೆ. ಈಗ ಹೇಳಿದ್ರಲ್ಲ ನೀರ ಬಿಟ್ಟು ನೆಲದ ಮೇಲೆ ಅಂತ, ತುಂಬಾ ಚೆನ್ನಾಗಿ. ಆ ತರ ಕೇಳಕ್ ಒಂಥರ ಇಂಪು,
ಮ್ಯೂಸಿಕ್ಕು ಚೆನ್ನಾಗಿರುತ್ತೆ, ಒಂಥರ ಕೇಳಕ್ಕೆ ಕಿವಿಗೆ ಆನಂದ ಇರುತ್ತೆ. ಈಗಿನವೆಲ್ಲ ಒಂಥರ ಬೇರೆ ಇದಾವೆ. ನಾವೆಲ್ಲ ಹಳೆಯವರು ಹಳೆ ಕಾಲದ ಅದನ್ನು ಇಷ್ಟಪಡ್ತೀವಿ. ಬಟ್ ಈಗಲೂ ಬರ್ತಾ ಇದ್ದಾವೆ, ಚೆನ್ನಾಗಿರೋ ಬರ್ತಾ ಇದೆ ಕೆಲವು. ಒಂದ್ ವೇಳೆ ನಿಮ್ಗೆ ಏನಾದ್ರು ಸ್ಟೇಜ್ ಮೇಲೆ ಸಾಂಗ್ ಹೇಳಕ್ಕೆ ಅವಕಾಶ ಸಿಕ್ಕರೆ ಯಾವ ಸಾಂಗ್ ಹೇಳ್ತೀರಾ? ರಾಜ್ಕುಮಾರ್ದ ಹಳೆಯದು, ಈಗ ಹೇಳಿದ್ರಲ್ಲ ಆತ ಎಂಬ ಬಿಸಿಲು ಕುದುರೆಯಕ್ಕೆ ಏರಿದೆ ಅಂತ, ಆ ಥರ ರೆಕಾರ್ಡ್ ಚೆನ್ನಾಗಿದೆ. ರಾಜ್ಕುಮಾರ್ ರೆಕಾರ್ಡ್ ಎಲ್ಲ ಇಷ್ಟ. ರಾಜ್ಕುಮಾರ್ ರೆಕಾರ್ಡ್ ತುಂಬಾ ಚೆನ್ನಾಗಿದೆ. ರಾಜ್ಕುಮಾರ್ ಸರ್ ಅವ್ರದ್ದು ಯಾವ ಸಾಂಗ್ ಇಷ್ಟ ಸರ್ ನಿಮಗೆ? ಹೊಸ ಬೆಳಕು ಇದೆ, ತುಂಬಾ ಎಲ್ಲ ಇಂಥದ್ದೇ ಅಂತ ಇಲ್ಲ, ತುಂಬಾ ಇದಾವೆ. ಹೊಸ ಬೆಳಕು ಇದೆ, ರಾಜ್ಕುಮಾರ್ ಹಳೆ ಭಕ್ತಿಗೀತೆ ಪ್ರಧಾನದಲ್ಲಿ ತುಂಬಾ ಚೆನ್ನಾಗಿದೆ. ಈ ಫಂಕ್ಷನ್ ಬಂದು ನಿಮ್ಗೆ ಏನ್ ಅನ್ನಿಸ್ತು ಸರ್? ತುಂಬಾ ಒಂಥರ ಏನೋ ನೆಮ್ಮದಿ ಆಗ್ತದೆ. ಪ್ರತಿ ತಿಂಗಳು ನಡೆಸಿದ್ರೆ ಬರ್ಬೋದು ಅನ್ಸುತ್ತೆ. ಒಂಥರ ರಿಲ್ಯಾಕ್ಸೇಷನ್ ಇರುತ್ತೆ, ಮನೆಯವರೆಲ್ಲ ಬರ್ಬೋದು, ಮಕ್ಕಳು ಕರ್ಕೊಂಡ್ ಬರ್ಬೋದು. ಒಂಥರ ಚೆನ್ನಾಗಿರುತ್ತೆ ಎಂಟರ್ಟೈನ್ಮೆಂಟ್. ಪ್ರತಿ ತಿಂಗಳು ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಟೈಮ್ ಏನಾದ್ರು ಈ ತರ ಮಾಡಿದ್ರೆ ಅಮೌಂಟ್ ಪೇ ಮಾಡ್ಬೇಕು ಅಂತ ಹೇಳಿದ್ದಾರೆ, ಹಾಗಿದ್ರು ಬರ್ತೀರಾ ನೀವು? ಮಾಡ್ಬೋದು, ಯಾಕಂದ್ರೆ ಅವ್ರಿಗೂ ಕಷ್ಟ ಇರುತ್ತೆ ಎಲ್ಲ ಪ್ರೋಗ್ರಾಮ್ ಮಾಡಿದ್ರೆ ಒಳ್ಳೇದು. ರೀಸನಬಲ್ ರೇಟ್ ಮಾಡಿ ಬರ್ತಾರೆ, ಜನ ಬರ್ತಾರೆ, ಬರಲ್ಲ ಅಂತಲ್ಲ. ತುಂಬಾ ಕೋಪರೇಷನ್ ಮಾಡೋ ಜನ ತುಮಕೂರೆಲ್ಲ ತುಂಬಾ ಜನ ಇದ್ದಾರೆ. ಅಂದ್ರೆ ಹಳೆಯ ರೆಕಾರ್ಡ್ಗಳನ್ನ ಮಿಕ್ಸ್ ಮಾಡಿ ಆಡಿದ್ರೆ ತುಂಬಾ ಚೆನ್ನಾಗಿ ಬರ್ತದೆ ಸರ್. ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ಗೌರಿ ಜಯಕುಮಾರ್ ಅಂತ ತುಮಕೂರು ಅವರೇ. ನಾವು ರೇಖಾ ಅವರು ನಮಗೆ ಫ್ರೆಂಡು. ತುಂಬಾ ಒಳ್ಳೆ ಪ್ರೋಗ್ರಾಮ್ ಮಾಡಿದ್ದಾರೆ. ಎಲ್ಲರೂ ಇಷ್ಟು ನೀಟಾಗಿ ಒಂಥರ ಖುಷಿಯಿಂದ ಎಂಜಾಯ್ ಮಾಡಿದ್ರು. ಇದು ಬೇಕು ಇಲ್ಲಿಗೂ. ಇಂಥದ್ದೆಲ್ಲ ನಾವು ಹುಡ್ಕೊಂಡು ಬೆಂಗಳೂರಿಗೆ ಹೋಗ್ಬೇಕಿತ್ತು, ಅಲ್ಲಿ ದುಡ್ಡು ಕೊಟ್ಟು ಹೋಗ್ತಾ ಇದ್ವಿ. ಬಟ್ ಇದು ತುಂಬಾ ಚೆನ್ನಾಗಾಯ್ತು. ಅದಕ್ಕೆ ಎಲ್ಲರೂ ಅದು ಇದೇ ತರ ಪ್ರೋಗ್ರಾಮ್ಸು ತುಂಬಾ ಮಾಡ್ಲಿ ಅಂತ ನಾವು ಆಶಿಸ್ತೀವಿ. ನಾವೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ. ಯಾವಾಗ್ಲೂ ಅವರು ಫ್ರೀಯಾಗಿ ಮಾಡಕ್ಕಾಗಲ್ಲ. ಸಿಂಪಲ್ ಆಗಿ ಸ್ವಲ್ಪ ಅವ್ರು ಚಾರ್ಜ್ ಮಾಡಿದ್ರು ಮಾಡ್ಲಿ, ಪರವಾಗಿಲ್ಲ. ಯಾಕಂದ್ರೆ ಎಲ್ಲೋ ಹೋದ್ರೆ ಸಾವಿರಾರು ಗಟ್ಲೆ ಖರ್ಚು ಮಾಡ್ತೀವಿ. ಇದು ಚೆನ್ನಾಗಿರುತ್ತೆ. ಇದ್ರ ಜೊತೆಲಿ ತುಂಬಾ ಇನ್ಫಾರ್ಮೇಟಿವ್ ಪ್ರೋಗ್ರಾಮ್ಸ್ ಮಾಡ್ಬೇಕು ಅಂತ ನಂದು ಅನಿಸಿಕೆ. ಕರೆಕ್ಟ್ ಎಂಜಾಯ್ ಮಾಡಬೇಕು. ಈಗ ನೀರಿನ ಬಗ್ಗೆ ಆಗ್ಲಿ, ಒಂದು ಫುಡ್ಡಿನ ಬಗ್ಗೆ ಆಗ್ಲಿ, ಅದ್ರ ಬಗ್ಗೆ ಎಲ್ಲರಿಗೂ ನಾಲೆಡ್ಜ್ ಕೊಡಬೇಕು. ಆಮೇಲೆ ಒಂದು ಥಿಂಕಿಂಗ್ ಇರಬೇಕು. ಆಮೇಲೆ ಅದ್ರ ಜೊತೆಗೆ ಮಾತಾಡಕ್ಕೆ ಅವಕಾಶ ಕೊಡಬೇಕು. ಅವಾಗ ಎಲ್ರಿಗೂ ಒಂದೊಂದು ಐಡಿಯಾ ಇರುತ್ತೆ, ಅದು ಬೆಳಕಿಗೆ ಬರುತ್ತೆ. ಈಗ 100 ಜನ ಬಂದಲ್ಲಿ 5 ಜನ ನಮಗೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡ್ರು ಅದು ನಾವು ಸಕ್ಸಸ್ ಅಂತ ತಿಳ್ಕೊಬೇಕು. ಇವಾಗ ಸೋಷಿಯಲ್ ಇದ್ರಲ್ಲಿ ಎಷ್ಟೊಂದು ಇದಿದ್ದಾವೆ ಪ್ರಾಬ್ಲಮ್ಸ್, ಅದ್ರ ಬಗ್ಗೆ ನಾಲೆಡ್ಜ್ ಕೊಡಬೇಕು. ಅದು ಆ ತರ ಎಲ್ಲ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ, ಚೆನ್ನಾಗಿರುತ್ತೆ. ಒಂದು ಇನ್ಫಾರ್ಮೇಟಿವ್ ಆಗಿ ಒಂದು ಪ್ರೋಗ್ರಾಮ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಆಸೆ. ಅವ್ರು ಮಾಡ್ಲಿ, ಚೆನ್ನಾಗಿ ಮಾಡ್ಲಿ, ಸಕ್ಸಸ್ ಆಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನೀವ್ ಹೇಳ್ದಂತೆ ಅದ್ರ ಬಗ್ಗೆನೂ ಕೂಡ ಪ್ರೋಗ್ರಾಮ್ ಮಾಡಿದ್ರೆ ಎಲ್ರಿಗೂ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಇವಾಗ ನಾವು ಮುಂಚೆ ನಲ್ಲಿ ನೀರು ಕುಡಿತಿದ್ವಿ, ಇವಾಗ ಈಗ ಬಂದಾಗ ಬಾಟ್ಲಿ ನೀರು ಕುಡಿತಾ ಇದೀವಿ. ಮುಂದೆ ಮಕ್ಕಳಿಗೆ ನಾವು ನೀರು ಉಳಿಸ್ಬೇಕು. ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನೀರು, ಒಳ್ಳೆ ನೀರು ಬೇಕು. ಅದನ್ನ ಹೆಂಗ್ ಪ್ರಿಸರ್ವ್ ಮಾಡ್ಬೇಕು ಅನ್ನೋದೆಲ್ಲ ಯಾರಿಗೂ ಬೇಡ ಅಂತ ಹೇಳಲ್ಲ, ಆದ್ರೆ ಅವ್ರಿಗೆ ನಾಲೆಡ್ಜ್ ಇರಲ್ಲ. ಅದ್ರ ಬಗ್ಗೆ ನಾವು ಇನ್ಫಾರ್ಮೇಶನ್ ಕೊಟ್ರೆ 10 ಜನದಲ್ಲಿ 2 ಮಾಡಿದ್ರು ಸಕ್ಸಸ್ ಅಂತ ಅನ್ಕೊಳ್ಬಹುದು. ಆತರ ಈಗ ಮಳೆ ನೀರಾಗ್ಲಿ ಪ್ರತಿಯೊಂದನ್ನು ನಾವು ಹೇಳ್ಬೋದು ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು? ಹೇಮಾ ಮಲ್ಲಿಕಾರ್ಜುನ್ ಅಂತ. ಮ್ಯಾಮ್ ಯಾವೂರಿಂದ? ತುಮಕೂರಿಂದ. ಮ್ಯಾಮ್ ಈ ಕಾರ್ಯಕ್ರಮ ನಿಮ್ಗೆ ಹೇಗೆ ಅನಿಸ್ತು? ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ, ತುಂಬಾ ಔಟ್ಸ್ಟ್ಯಾಂಡಿಂಗ್ ಆಗಿ ಬಂತು. ಯಾಕೆಂದ್ರೆ ಈ ತರ ಪ್ರೋಗ್ರಾಮ್ ತುಮಕೂರಿನಲ್ಲಿ ಯಾವ್ದು ಆಗಿರ್ಲಿಲ್ಲ. ಇದೇ ವೆರಿ ಫಸ್ಟ್ ನ್ಯೂ ಬಾರ್ನ್ ಬೇಬಿ ಇದು. ಅದು ಹಾಗೇನೆ ಬೆಳೀತಾ ಬೆಳೀತಾ ಚೆನ್ನಾಗಿ ಎತ್ತರವಾಗಿ ಹೋಗ್ಬೇಕು ಅನ್ನೋದು ನನ್ನ ಆಶಯ. ತುಂಬಾ ಚೆನ್ನಾಗಿ ಬಂದಿದೆ. ರೇಖಾ ಶಿವಕುಮಾರ್ ಅವ್ರ ತಂಡದಿಂದ ತುಂಬಾ ಚೆನ್ನಾಗಿ ಗ್ರೂಪು, ಮ್ಯೂಸಿಕ್, ಸಿಂಗಿಂಗು, ಆಮೇಲೆ ಬ್ಯಾಂಡ್ಸು ಎಲ್ಲ ಪ್ರಾಮಿಸಿಂಗ್ ಸ್ಟೂಡೆಂಟ್ಸು ಎಸ್ಪೆಷಲಿ ತುಂಬಾ ಚೆನ್ನಾಗಿತ್ತು. ನಾವ್ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು. ಮ್ಯಾಮ್ ನಿಮ್ಮ ಹೆಸರು? ಅಂಬಿಕಾ ಬೆಟ್ಟಸ್ವಾಮಿ. ಮ್ಯಾಮ್ ಯಾವ ಊರಿಂದ ಬಂದಿರೋದು? ದೇವರಾಯಪಟ್ಟಣ. ದೇವರಾಯಪಟ್ಟಣದಿಂದ ಇಲ್ಲಿಗೆ ಬಂದಿದ್ದೀರಾ ಈ ಕಾರ್ಯಕ್ರಮಕ್ಕೋಸ್ಕರ? ಹೌದು. ಹೇಗೆ ಅನಿಸ್ತು ಈ ಕಾರ್ಯಕ್ರಮ ನಿಮಗೆ? ಈ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ. ಕಾರ್ಯಕ್ರಮದಲ್ಲಿ ನಡೆಸ್ಕೊಟ್ಟಂತಹ ರೇಖಾ ಶಿವಕುಮಾರ್ ಅವರಿಗೂ ಧನ್ಯವಾದಗಳು. ಕಾರಣ ಸಂಗೀತ 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 ಅಂದ್ರೆ ಅದರಲ್ಲೇ ಇದೆ ಎಲ್ಲ ಸ್ವರಗಳು, ಏರಿಳಿತಗಳು, ಎಲ್ಲ ಸಂಪತ್ತು, ಸಮೃದ್ಧಿ, ಸಂಪನ್ನ ಎಲ್ಲ ಇದೆ ಸಂಗೀತದಲ್ಲಿ. ಹಾಡ್ತಾ ಹಾಡ್ತಾ ರೋಗ ಕೂಡ ಮಾಯ ಆಗುತ್ತೆ. ಹಾಗಾಗಿ ಸಂಗೀತನ ಕಲಿಬೇಕು, ಸಂಗೀತನ ಬೆಳೆಸ್ಬೇಕು, ಸಂಗೀತನ ಉಳಿಸ್ಬೇಕು. ಸಂಗೀತ ಕಲಿತಾ ಇದ್ರೆ ಇಡೀ ರಾಜ್ಯನೇ ಬೆಳೆದಂತೆ, ಇಡೀ ದೇಶನೇ ಬೆಳೆದಂತೆ. ಸಂಗೀತಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು. ನಾನು
ರೋಗದಿಂದ ನರಳುತ್ತಿದ್ದೀನಿ. ಸಂಗೀತ ನನಗೆ ಉಸಿರಾಗಿದೆ, ಸಂಗೀತ ನನಗೆ ಜೀವವಾಗಿದೆ, ಸಂಗೀತ ನನಗೆ ಮಿಡಿತವಾಗಿದೆ, ಸಂಗೀತ ನನಗೆ ಪ್ರತಿಯೊಂದು ಆಗಿದೆ. ಎಸ್ಪೆಷಲಿ ನಾನು ಅಪ್ಪು ಸರ್ನ ತುಂಬಾ ಮಿಸ್ ಮಾಡ್ತೀನಿ. ಕಾರಣ ಯಾಕೋತಾ, ಅಪ್ಪು ಇಸ್ ಎವ್ರಿಥಿಂಗ್ ಟು ಮೀ. ನಾನು ಹೇಳ್ತೀನಿ ಅಪ್ಪು ಇಸ್ ಮೈ ಹಸ್ಬೆಂಡ್ ಅಂತ ಹೇಳ್ತೀನಿ. ನನ್ನ ಪ್ರಥಮ ಆದ್ಯತೆ ಅಪ್ಪುಗೆ, ಸೆಕೆಂಡ್ ನನ್ನ ಹಸ್ಬೆಂಡ್ಗೆ. ಹಾಗಾಗಿ ಆ ಧೋರಣೆ ಇಟ್ಕೊಂಡು ಬಂದವಳು ನಾನು ಕನ್ನಡ ಸ್ಪಷ್ಟವಾಗಿ ಮಾತಾಡ್ತೀನಿ. ಕಾರಣ ಸಂಜೀವ್ ಕುಲಕರ್ಣಿ ಅಂತಿದ್ರು, ಅಪರ್ಣಾ ಮೇಡಮ್ ಅಂತಿದ್ರು, ಅವ್ರ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಿದ್ದು. ನಾನು ಕನ್ನಡ ಸ್ಪಷ್ಟವಾಗಿ ನಿರರ್ಗಳವಾಗಿ ಮಾತಾಡ್ತೀನಿ. ಹಾಗಾಗಿ ನನ್ನ ಕನ್ನಡದಲ್ಲಿ ಗುರುತಿಸ್ತಾರೆ. ನನ್ನ ಕನ್ನಡ ನನ್ನ ಆರಾಧನೆಯ ಭಾಷೆ, ಕನ್ನಡ ಸಂಸ್ಕೃತಿ, ಕನ್ನಡ ಭಾಷೆಯನ್ನ ನಾನು ಪ್ರಾಮುಖ್ಯತೆ ಕೊಡ್ತೀನಿ. ಎನಿ ಹೌ ಇಂಗ್ಲಿಷ್ ಆಂಗ್ಲ ಭಾಷಾ ಪದಗಳನ್ನ ಬಳಸಬಾರ್ದು. ಆದ್ರೂ ಹೇಳ್ತಾ ಇದ್ದೀನಿ, ಸ್ವರಾಮೃತ, ಸ್ವರವೇ ಅಮೃತವಾದಂತೆ ಆಯಿತು. ನಿಜವಾಗಲೂ ರೇಖಾ ಶಿವಕುಮಾರ್ ಅವರಿಗೂ ಮತ್ತು ಆ ತಂಡದವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದಗಳು. ಮ್ಯಾಮ್, ನಿಮ್ಮ ಕನ್ನಡ ಅಭಿಮಾನಕ್ಕೆ ನಾವು ಕೂಡ ತಲೆ ಬಾಗ್ತೀವಿ, ಹ್ಯಾಟ್ಸ್ ಆಫ್ ಹೇಳ್ತೀವಿ. ಥ್ಯಾಂಕ್ ಯು ಮ್ಯಾಮ್. ಚಿರಋಣಿಯಾಗಿರ್ಬೇಕು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನವೆಂಬರ್ ತಿಂಗಳಲ್ಲಿ ಮಾತ್ರ ಕನ್ನಡ ಬರಬಾರ್ದು. ಪ್ರತಿ ಆಡು ಭಾಷೆಯಲ್ಲಿ, ಆಡು ನುಡಿಯಲ್ಲಿ ಕನ್ನಡ ತಾಯಿಯನ್ನ ಬೆಳೆಸಬೇಕು, ಉಳಿಸ್ಬೇಕು, ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡಬೇಕು. ಮಕ್ಕಳಿಗೆ ಅಪ್ಪ ಅಮ್ಮ ಅಂತ ಹೇಳ್ಕೊಡಿ, ಡ್ಯಾಡಿ ಮಮ್ಮಿ ಅಂತ ಮಾತ್ರ ಹೇಳ್ಕೊಡ್ಬೇಡಿ. ಎಲ್ಲರಿಗೂ ಇದು ನನ್ನ ಒಂದು ಆಶಯವಾಗಿದೆ, ಇದು ನನ್ನ ಸುಯೋಕ್ತಿಯಾಗಿದೆ. ಎಲ್ಲರಿಗೂ ಹೇಳ್ತೀನಿ, ಕನ್ನಡವನ್ನ ಉಳಿಸಿ ಬೆಳೆಸಿ, ಕನ್ನಡವನ್ನ ಆರಾಧಿಸಿ. ಅಪ್ಪು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಕನ್ನಡ ರಾರಾಜಿಸ್ತದೆ. ವಂದನೆಗಳು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡ ನಾಡಿನ ಓ ಮುದ್ದಿನ ಕರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಎಲ್ಲರೂ ಮನೆ ಮನೆಯಲ್ಲಿ ಕನ್ನಡ ದೀಪವನ್ನು ಹಚ್ಚೋಣ, ಕನ್ನಡವನ್ನ ಬೆಳೆಸೋಣ, ಕನ್ನಡವನ್ನ ಉಳಿಸೋಣ. ಕನ್ನಡವೇ ಸತ್ಯ. ಶಿವಕುಮಾರ ಸ್ವಾಮೀಜಿಗಳ ಪಾದಾರವಿಂದಕ್ಕೆ ಈ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಮಾತಾಡ್ರಿ. ತುಂಬಾ 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 ಧನ್ಯವಾದಗಳು. ವೆಲ್ಕಮ್ ಮೇಡಮ್, ವೆಲ್ಕಮ್. ಧನ್ಯವಾದಗಳು. ಮ್ಯಾಮ್, ಹೇಗಿತ್ತು ಕಾರ್ಯಕ್ರಮ? ಮೇಡಮ್ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ನಮಗೂ ಖುಷಿ ಆಯ್ತು. ಪ್ರತಿ ತಿಂಗಳು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಇನ್ನೂ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ. ಎಲ್ಲಾರು ಖುಷಿಯಾಗಿದ್ದೀವಿ. ಅಪ್ಪು ಸರ್ಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಅಪ್ಪು ಸರ್ನ ಯಾವತ್ತೂ ಮರೆಯಕ್ಕಾಗಲ್ಲ. ಈ ನೆವದಲ್ಲಾದ್ರೂ ಸ್ವರಾಮೃತ ಕಾರ್ಯಕ್ರಮದಿಂದ ಅವ್ರಿಗೆ ನಮ್ಮೆಲ್ಲರ ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸ್ತಾ ಅವ್ರನ್ನ ಸ್ಮರಿಸೋಣ. ದೇವರು ಅಲ್ಲೂ ಚೆನ್ನಾಗಿಟ್ಟಿರ್ಲಿ ಅವ್ರನ್ನ. ಮುಂದೆ ಅಪ್ಪು ಅಂತ ಯಾವ್ದಾದ್ರು ಒಳ್ಳೆ ಪ್ರತಿಭೆ ಹುಟ್ಟು ಬರ್ಲಿ. ನಿಜವಾಗ್ಲೂ ಪ್ರತಿಭೆ ಬಂದ್ರೇನೆ ಎಲ್ಲಾರ್ಗು ಒಂದು ಇದು ಹಾಗೆ ನಮ್ಮ ಎಲ್ಲರ ಪರವಾಗಿ ಅಪ್ಪು ಮತ್ತೆ ಹುಟ್ಟು ಬರ್ಲಿ ಅಂತ ಕೇಳ್ಕೊಂತ, ಜೈ ಅಪ್ಪು ಸರ್. ಜೈ ಅಪ್ಪು ಸರ್, ಜೈ ಕರ್ನಾಟಕ, ಜೈ. ಥ್ಯಾಂಕ್ ಯು ಮ್ಯಾಮ್. ಓಕೆ ಆಂಟಿ, ಕಾರ್ಯಕ್ರಮ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು ಮೇಡಮ್. ನಾವ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಎಲ್ಲಾ ಕಡೆ ಮಾಡ್ತಾ ಇದ್ರು, ಬಟ್ ನಾವ್ UK ನೋಡಿದ್ವಿ ಪ್ರೋಗ್ರಾಮು. ಯಾಕೆ ನಮ್ಮಲ್ಲಿ ಮಾಡಿಲ್ಲ ಅನ್ನೋದೊಂದು ಕೊರಗಿತ್ತು. ಅದು ಇವತ್ತು ನೀಗ್ತು. ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮ್. ತುಂಬಾ ಖುಷಿ ಆಯ್ತು. ಮನೇಲೆಲ್ಲ ಹೆಂಗಸರು ಕೂತಿರ್ತಾರೆ, ಬಟ್ ಈಗ್ಲಾದ್ರೂ ಸ್ವಲ್ಪ ಎಂಜಾಯ್ ಮಾಡಿದ್ದಾರೆ. ಗಂಡ ಮನೆ ಮಕ್ಳು ಎಲ್ಲಾರನ್ನೂ ಮರ್ತು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮ್ಯಾಮ್. ಇದು ಒಳ್ಳೆ ವೆರಿ ಗುಡ್ ಇನಿಷಿಯೇಟಿವ್. ಇದು ತುಮಕೂರಲ್ಲಿ ಮತ್ತೆ ಇದೇ ತರ ರಿಪೀಟ್ ಆಗ್ತಿರಲಿ. ಪ್ರೋಗ್ರಾಮ್ ತುಂಬಾ ಚೆನ್ನಾಗಿದೆ, ಹೊಸ ತರ ಇರೋದ್ರಿಂದ ಚೆನ್ನಾಗಿ ಲೈಕ್ ಆಗುತ್ತೆ ಎಲ್ಲ ಜನ. ಥ್ಯಾಂಕ್ ಯು ಸರ್. ಮ್ಯಾಮ್, ಹೇಗಂತ ಈ ಕಾರ್ಯಕ್ರಮ ನಿಮ್ಗೆ? ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ನಾವು 4 ಗೋಡೆಗಳ ಮಧ್ಯೆ ಈ ಪ್ರೋಗ್ರಾಮ್ ನ ನೋಡ್ತಾ ಇದ್ವಿ. ತುಮಕೂರಲ್ಲಿ ಫಸ್ಟ್ ಟೈಮ್ ಈ ತರ ಆರ್ಗನೈಸ್ ಮಾಡಿ ಓಪನ್ ಸ್ಪೇಸ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾವೆಲ್ಲ ಎನ್ಕರೇಜ್ ಮಾಡ್ಬೇಕು ಇಂಥ ಪ್ರೋಗ್ರಾಮ್ಗೆ. ಈಗ ನೋಡಿದ್ವಿ, ಭೇದ ಭಾವ ಇಲ್ಲದೆ ಎಲ್ಲರೂ ಬಂದು ಎಲ್ಲರೂ ಆಡಿದ್ದಾರೆ. ಅಂದ್ರೆ ಒಂಥರ ಹೃದಯ ಅಮೃತ ಅಂತ ಏನು ಸ್ವರಾಮೃತ ಅಂತ ಹೆಸರಿಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ನನ್ಗನ್ಸುತ್ತೆ. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ಕಾರ್ಯಕ್ರಮ ಹೇಗಿತ್ತು? ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರಾ? ಯಾವ ಸಾಂಗ್ ಇಷ್ಟ ಆಯ್ತು ನಿಮಗೆ ಇದ್ರಲ್ಲಿ? ಎಲ್ಲಾ ಸಾಂಗ್ ಇಷ್ಟ ಆಯ್ತು. ನೆಕ್ಸ್ಟ್ ಟೈಮ್ ನಿಮಗೆ ಅವಕಾಶ ಕೊಟ್ರೆ ಯಾವ ಸಾಂಗ್ ಹೇಳ್ತೀರಾ? ಕಾಣದಂತೆ ಮಾಯೋದು. ಕಾಣದಂತೆ ಮಾಯೋದನು ಅಂದ್ರೆ ನಿಮ್ಮ ಅಪ್ಪು ಸರ್ ತಂದ್ರೆ ತುಂಬಾ ಇಷ್ಟ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಚೆನ್ನಾಗಿತ್ತು ಪ್ರೋಗ್ರಾಮು. ಎಲ್ಲ ಸಾಂಗ್ಸ್ ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ನೈಸ್ ಪ್ರೋಗ್ರಾಮ್. ಎಕ್ಸಲೆಂಟ್. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರಾ? ವೆರಿ ನೈಸ್. ಥ್ಯಾಂಕ್ ಯು ಮ್ಯಾಮ್.
ಪ್ರತಿ ತಿಂಗಳು ಆಯೋಜನೆ ಮಾಡ್ತಾ ಇದೀನಿ ಅಂತ ಹೇಳಿದ್ದಾರೆ. ಅದು ತುಂಬಾ ಖುಷಿ ಕೊಟ್ಟಿದೆ ನಮ್ಗೆ. ಬಹಳ ಖುಷಿ ಆಯ್ತು. ಇವತ್ತು ಮನೇಲೇ ಇರ್ತಾ ಇದ್ವಿ, ಬೇಜಾರ ಕಳ್ಕೊಳ್ಳೋಕೆ ಇದು ಒಂದು ತುಮಕೂರು ಮಹಿಳೆಯರಿಗೆ ಒಂದು ಅವಕಾಶ. ಎಕ್ಸಲೆಂಟ್ ಆಗಿತ್ತು, ಸೂಪರ್. ನೆಕ್ಸ್ಟ್ ಟೈಮ್ ಮಾಡಿದ್ರೆ ಖಂಡಿತ ಬರ್ತೀರಾ? ಖಂಡಿತ. ಅವಾಗ ನಿಮಗೇನು ಅವಕಾಶ ಸಿಕ್ಕರೆ ಯಾವ ಸಾಂಗ್ ಹೇಳ್ತೀರಾ? ನಂಗೆ ತುಂಬಾ ಇಷ್ಟ ಇರೋ ಒಂದು ಸಾಂಗು ನೀನೇ ನೀನೇನೆ, ಅಪ್ಪು ಅವ್ರ ಸಾಂಗು, ಅದನ್ನೇ ಹೇಳ್ತೀನಿ. ಪುಟ್ಟಿ, ಕಾರ್ಯಕ್ರಮ ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು. ಇದು ನನ್ನ ಫಸ್ಟ್ ಸಿಂಗಿಂಗ್ ಕಾಂಪಿಟೇಷನ್ ಅಲ್ಲಿ ಬಂದಿದ್ದು. ತುಂಬಾ ಚೆನ್ನಾಗಿತ್ತು. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ. ಮುಂದಿನ ಸತಿನೂ ಇನ್ನ ಚೆನ್ನಾಗ್ ಮಾಡ್ಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಮುಂದಿನ ಸರಿ ನಿಮ್ಗೆ ಅವಕಾಶ ಕೊಟ್ರೆ ಯಾವ ಸಾಂಗ್ ಹೇಳ್ತೀಯಾ? ಅಪ್ಪು ಸರ್ದೆ. ಅಪ್ಪು ಸರ್ದೆ ಯಾವ ಸಾಂಗ್? ಬೊಂಬೆ ಹೇಳುತ್ತೈತೆ. ಬೊಂಬೆ ಹೇಳುತ್ತಾ ಇದೆ. ಅದಿಷ್ಟ ನಿಂಗೆ ಸಾಂಗು? ತುಂಬಾ ಇಷ್ಟ. ಈ ಹಂಗಾದ್ರೆ ಇಲ್ಲಿ ಬಂದ್ ನಿಂಗೆ ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ದ್ಯಾ? ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ವೆಲ್ಕಮ್. ನೀನೇ ಮಾತು ನೀನೇ, ಮನಸ್ಸೆಲ್ಲ ನೀನೇ, ನನ್ನ ಎದೆ ತುಂಬಾ ನಿನ್ನ ಪ್ರೀತಿ ತಾನೇ, ನೀನು ಇರದ ಮೇಲೆ ಹೇಗೆ ಇರಲಿ ಹೇಳೆ ಜಾಣೆ, ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ ಮನಸ್ಸೆಲ್ಲ ನೀನೇ. ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಈ ಕಾರ್ಯಕ್ರಮ ನಿಮ್ಗೆ ಹೇಗೆ ಅನಿಸ್ತು? ಮೇಡಮ್ ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ. ನಮಸ್ತೆ ಮೇಡಮ್, ನನ್ನ ಹೆಸರು ವಾಣಿ ಜಯಸಿಂಹ ಅಂತ. ನಾನು ಬೆಂಗಳೂರಿನಲ್ಲಿ ಬುಗಿಲ್ ರಾಕ್ ಅಂತ ಹೇಳಿ ಅಲ್ಲಿ ನವೆಂಬರ್ 1 ಒಂದು ಮತ್ತು ಜನವರಿ 26 ಕೂಡ ಅಟೆಂಡ್ ಮಾಡಿದ್ವಿ. ತುಮಕೂರಲ್ಲಿ ಈ ತರದ ಒಂದು ಪ್ರೋಗ್ರಾಮ್ ಬೇಕಿತ್ತು ಮೇಡಮ್. ನಮ್ಗೆ ತುಂಬಾ ಸಂತೋಷ ಆಯ್ತು. ನಾವು ಕೂಡ ಸಿಂಗರೇನೆ, ಆದ್ರೆ ಈ ರೀತಿಯಾಗಿ ಹೊರಗಡೆ ಬಂದ್ಬಿಟ್ಟು ಓಪನ್ ಅಪ್ ಆಗಿ ಹಾಡೋದಕ್ಕೆ ಎಲ್ಲದಕ್ಕೂ ಚಾನ್ಸಸ್ ಇದಕ್ಕೆ ಕೊಟ್ಟಿದ್ದಕ್ಕೆ ಸ್ವರಾಮೃತಕ್ಕೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು ಇದೆ ಮೇಡಮ್. ತುಂಬಾ ಸಂತೋಷ ಆಯ್ತು. ನೆಕ್ಸ್ಟ್ ಟೈಮ್ ನಿಮಗೆ ಸ್ಟೇಜ್ ಮೇಲೆನೆ ಅವಕಾಶ ಕೊಟ್ರೆ ಯಾವ ಸಾಂಗ್ ಹೇಳ್ತೀರಾ? ಯಾವ ಸಾಂಗ್ ಇಷ್ಟ ನಿಮಗೆ? ಭಕ್ತಿಗೀತೆ ಇಷ್ಟ ಆಗುತ್ತಾ, ಭಾವಗೀತೆ ಇಷ್ಟ ಆಗುತ್ತಾ, ಮೂವಿ ಸಾಂಗ್ಸ್ ಇಷ್ಟ ಆಗುತ್ತಾ? ಎಲ್ಲಾ ಸಾಂಗ್ಗಳು ಇಷ್ಟ ಇದೆ ಮೇಡಮ್. ಮಾಮೂಲಿಯಾಗಿ ಅಂದ್ರೆ ತಾಯಿ ಮೇಲೆ ಹೇಳ್ಬೇಕು ಅಂದ್ರೆ, ತಾಯಿ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ ಸೂತ್ರವೊಂದು ಬಿಗಿತೆಮ್ಮ ಸಂಬಂಧದ ನೆಪದಲ್ಲಿ, ತಾಯಿ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ. ಮ್ಯಾಮ್ ತುಂಬಾ ಚೆನ್ನಾಗಿ ಸಾಂಗ್ ಹೇಳಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ಈ ಕಾರ್ಯಕ್ರಮ ನೋಡಿ ನಿಮಗೆ ಹೇಗೆ ಅನಿಸ್ತು? ತುಂಬಾ ಖುಷಿ ಆಯ್ತು. ಮತ್ತೆ ಬರ್ತೀವಿ. ನಮ್ ತುಮಕೂರಲ್ಲಿ ಈ ತರ ಪ್ರೋಗ್ರಾಮ್ ಕೊಡ್ತಾ ಇರೋದು ನಮಗೂ ಖುಷಿ. ಈ ತರ ಫಸ್ಟ್ ಟೈಮ್ ಅಲ್ವಾ ಆಗ್ತಿರೋದು? ನೆಕ್ಸ್ಟ್ ಟೈಮ್ ಕೂಡ ಈ ತರ ಆರ್ಗನೈಸ್ ಮಾಡಿದ್ರೆ ಖಂಡಿತ ಪಾರ್ಟಿಸಿಪೇಟ್ ಮಾಡ್ತೀರಾ? ಖಂಡಿತ. ಒಂದ್ ವೇಳೆ ನಿಮ್ಗೆ ಸ್ಟೇಜ್ ಮೇಲೆ ಸಾಂಗ್ ಹೇಳಕ್ ಅವಕಾಶ ಸಿಕ್ಕರೆ ಯಾವ ಸಾಂಗ್ ಹೇಳ್ತೀರಾ? ಬೊಂಬೆ ಹೇಳುತ್ತೈತೆ. ಬೊಂಬೆ ಹೇಳುತ್ತೈತೆ. ಹೌದು. ನಿಮ್ಗೆ ಅಪ್ಪು ಸರ್ ಕಂಡ್ರೆ ತುಂಬಾ ಇಷ್ಟನಾ? ತುಂಬಾ ಇಷ್ಟ. ಅದು ಅಪ್ಪು ಆಲಾಪ ಅಂತ ಡೆಡಿಕೇಟ್ ಮಾಡಿರೋದಂತೂ ಇನ್ನ ತುಂಬಾ ಖುಷಿ ಇದೆ. ಇದೇ ತರ ಪ್ರತಿ ತಿಂಗಳು ಪ್ರೋಗ್ರಾಮ್ ಮಾಡಿ ತುಂಬಾ ಖುಷಿ ಆಗುತ್ತೆ. ಬಂದ್ ಪಾರ್ಟಿಸಿಪೇಟ್ ಮಾಡ್ತೀವಿ. ನನಗೂ ಅಷ್ಟೇನೆ ಅಪ್ಪು ಸರ್ ಅಂದ್ರೆ ತುಂಬಾ ಇಷ್ಟ. ವಿ ಲವ್ ಅಪ್ಪು ಸರ್. ವಿ ಲವ್ ಯು ಅಪ್ಪು ಸರ್. ಥ್ಯಾಂಕ್ ಯು. ವಿ ಲವ್ ಯು ಅಪ್ಪು ಸರ್. ಥ್ಯಾಂಕ್ ಯು ಮ್ಯಾಮ್. ಹೇಳ್ಬೇಕಾ? ಸಾಂಗ್ ಹೇಳ್ತೀರಾ? ಸಾಂಗ್ ಹೇಳ್ತೀರಾ? ಹೇಳಿ ಹೇಳಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀವೇ ರಾಜಕುಮಾರ, ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು, ಆರಾಧಿಸು ರಾಜರತ್ನನು, ಆಲಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಹಲೋ, ನಿಮ್ಮ ಹೆಸರು? ಹರ್ಷಿತಾ. ಜನ್ಯ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಿಮಗೆ ಯಾವ ತರ ಫೀಲ್ ಆಯ್ತು? ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ನೆಕ್ಸ್ಟ್ ಟೈಮ್ ಬರ್ಬೇಕಂತ ಇದ್ದೀನಿ. ಮತ್ತೆ 1 ಮಂತ್ ಆದ್ಮೇಲೆ ಮತ್ತೆ ಮಾಡ್ತೀನಿ ಅಂತ ಹೇಳಿದಾರೆ. ನೆಕ್ಸ್ಟ್ ಟೈಮ್ ಬರಂಗಿದ್ರೆ ಬರ್ತೀವಿ ಖಂಡಿತವಾಗ್ಲು. ತುಂಬಾ ಚೆನ್ನಾಗಿದೆ. ಮ್ಯೂಸಿಕ್ ಏನಾರ ಕಲ್ತಿದ್ದೀರಾ? ಇಲ್ಲ, ನಂಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಬಟ್ ಚೆನ್ನಾಗಿತ್ತು ಇದು. ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಏನಾದ್ರು ನಿಮಗೆ ಅವಕಾಶ ಸಿಕ್ಕರೆ ಸ್ಟೇಜ್ ಮೇಲೆ ಯಾವ ಸಾಂಗ್ ಹೇಳ್ತೀರಾ? ಎನಿಥಿಂಗ್. ಅವಾಗ ಟ್ರೆಂಡ್ ಅಲ್ಲಿ ಇರುತ್ತೆ ಅವಾಗ ಹೇಳ್ತೀನಿ. ಯಾವ ಟ್ರೆಂಡ್ ಅಲ್ಲಿ ಇರುತ್ತೆ ಅದನ್ನ ಹೇಳ್ತೀರಾ? ಬೆಂಗಳೂರಿಗೆಲ್ಲ ನಾವು ಹೋಗ್ಬೇಕಿತ್ತು ಈ ತರ ಪ್ರೋಗ್ರಾಮ್ಸ್ಗೆ, ಬಟ್ ಇದು ನಮ್ ತುಮಕೂರಲ್ಲಿ ಬಂದಿರೋದು ನಮಗೆ ತುಂಬಾ ಸಂತೋಷ ಆಗಿದೆ. ತುಂಬಾ ಅನುಕೂಲನೂ ಆಗಿದೆ.
ಹೌದು, ಮನೇಲಿದ್ದು ನಮ್ದು ಅದೇ ರೊಟೀನು, ಅದೇ ಕೆಲಸ ಎಲ್ಲ ಅದೇ ಇರುತ್ತೆ. ಸೊ ಈ ತರ ಬಂದಾಗ ನಾವು ಫ್ರೆಂಡ್ಸ್ ಆಕ್ಚುಲಿ ಗ್ಯಾದರ್ ಆಗ್ತೀವಿ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೊರಗೆ ಬರ್ತಾರೆ. ಸೊ ತುಂಬಾ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಬೋದು. ಹೌದು, ಎಂಜಾಯ್ ಮಾಡುವುದು. ನೆಕ್ಸ್ಟ್ ಟೈಮು ಈ ತರ ಆರ್ಗನೈಸ್ ಮಾಡ್ತಾರಂತೆ, ಅವಾಗ್ಲೂ ಪಾರ್ಟಿಸಿಪೇಟ್ ಮಾಡ್ತೀರಾ? ಹೌದು ಹೌದು, ಶೋರ್ ಶೋರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಜಯಪ್ಪು ಸರ್. ಇಲ್ಲಿ ಲೈಟ್ಸ್ ಎಲ್ಲ ಆಫ್ ಮಾಡ್ಬಿಟ್ಟು ಎಲ್ರಿಗೂ ಮೊಬೈಲ್ ಟಾರ್ಚ್ ಆನ್ ಮಾಡಕ್ ಹೇಳ್ತಾರೆ. ಮೋಸ್ಟ್ಲಿ ಇವಾಗ ನಾನು ಅನ್ಕೋತೀನಿ ಪುನೀತ್ ರಾಜ್ಕುಮಾರ್ ಅವ್ರದ್ದೇ ಸಾಂಗ್ ಹೇಳ್ತಾರೆ ಅಂತ, ಬನ್ನಿ ಕೇಳೋಣ. ಇವಾಗ್ಲೂ ನಾನು ಕೂಡ ಟಾರ್ಚ್ ಆನ್ ಮಾಡ್ತಾ ಇದ್ದೀನಿ, ನೋಡೋಣ ಯಾವ ಸಾಂಗ್ ಹೇಳ್ತಾರೆ ಅಂತ. ಅನ್ಕೊಂಡಿದ್ದೆ ನಮ್ಮ ಅಪ್ಪು ಸರ್ ಸಾಂಗ್ ಅಂತಾನೆ. ಬನ್ನಿ ಬನ್ನಿ ಎಲ್ಲ ಕೇಳೋಣ, ಜೊತೆಗೆ ನಾನು ಸಾಂಗ್ ಹೇಳ್ತೀನಿ. ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ, ಯೋಗವು ಒಮ್ಮೆ ಬರುವುದು ನಮಗೆ, ಯೋಗಿತೆಯೊಂದೇ ಉಳಿವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ, ಈ ರಾಜನು ಒಬ್ಬ. ಇದಿಷ್ಟು ನಮ್ಮ ತುಮಕೂರಿನ ಹೈಸ್ಕೂಲ್ ಫೀಲ್ಡ್ ನಲ್ಲಿ ನಡೀತಿರತಕ್ಕಂತಹ ಸ್ವರಾಮೃತ ಕಾರ್ಯಕ್ರಮ. ಇದು ನಮ್ಮ ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ, ಅಂದ್ರೆ ಅಪ್ಪು ಆಲಾಪ ಅನ್ನೋ ಹೆಸರಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ತುಮಕೂರಿನಿಂದ ಎಲ್ಲ ಸಾರ್ವಜನಿಕರು ಖುಷಿಯಿಂದ ಪಾಲ್ಗೊಂಡಿದ್ದಾರೆ, ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ. ಅವರೆಲ್ಲರಿಗೂ ನಮ್ಮ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ತುಂಬ ಹೃದಯ ಧನ್ಯವಾದಗಳು. ಜೈ ಪವರ್ ಸ್ಟಾರ್, ಜೈ ಕರ್ನಾಟಕ.